ಆಲಯ ನ ನಿನ್ನ ಆಲಯ, ಬಾರೆಯ ಬಾರೆಯ ನಿನಗಾಗಿ ಕಾದಿದೆ ಈ ಹೃದಯ. ಓ ಎಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬಾರುವ ಬಾರುವ ನನ್ನ ಸುತ್ತಲೂ ಬೇಲಿಯ ಕೈಯ. ಓ ಏಸಯ್ಯ ನಿನ್ನ ಜೀವವ ನನಗೆ ನೀಡಯ್ಯ. ಹಾಲೆಯ ನಾ ನಿನ್ನ ಹಾಲೆಯ. ಪರಿಶುದ್ಧ ಗ್ರಂಥದಲ್ಲಿ ಪ್ರೆಸೆಂಟು ಪಾಸ್ಟ್ ಅಂತಿದೆ ಮನುಷ್ಯರಿಗೆ. ಪ್ರೆಸೆಂಟಲ್ಲಿ ಸೌಲನು ಬಂದ್ಬಿಟ್ಟು, ಹಳೆ ಒಡಂಬಡಿಕೆ ಸೌಲು ಬಂದ್ಬಿಟ್ಟು ಒಳ್ಳೆ ಹೈಟ್ ಇರ್ತಾರೆ, ಒಳ್ಳೆ ಕಲರ್ ಇರ್ತಾರೆ. ದೇವ್ರವ್ರನ್ನ ಇಸ್ರೇಲ್ ಅವರು ರಾಜ ಬೇಕಂತ ಕೇಳಿದ ತಕ್ಷಣ ಅವ್ರು ರಾಜನಾಗಿ ಸಾಮ್ಯಲ್ನ ಅಭಿಷೇಕ ಮಾಡಕ್ಕೆ ಹೇಳಿ ಅಭಿಷೇಕ ಮಾಡ್ತಾರೆ. ಆದರೆ ಅಭಿಷೇಕ ಮಾಡಿ ದೇಶವನ್ನು ನಡೆಸ್ತಾರೆ. ಆಮೇಲೆ ನೋಡಿದ್ರೆ ಅವರ ಮರಣ ಬಂದ್ಬಿಟ್ಟು ತನ್ನ ಚಾಕುವಿಂದ ಯುದ್ಧದಲ್ಲಿ ಚುಚ್ಚಲ್ಪಟ್ಟು ಮರಣ ಹೊಂದುತ್ತಾರೆ. ಅಂದರೆ ದೇವರ ಆತ್ಮ ಅವ್ರನ್ನ ಬಿಟ್ಟು ಹೋಗುತ್ತೆ. ಮತ್ತು ಶಕುನಿ ಹತ್ರ ಹೋಗ್ಬಿಟ್ಟು ಸಾಮ್ಯಲನ್ನು ಪಾತಾಳದಿಂದ ಕರೆಸ್ತಾರೆ. ಯಾಕೆ ನಾನು ವಿಶ್ರಾಂತಿ ಕೆಡಿಸ್ತಂತ ಸಾಮ್ಯಲವ್ರು ಕೇಳ್ತಾರೆ. ಯುದ್ಧದಲ್ಲಿ ಏನಾಗುತ್ತಂತ ಕೇಳ್ತಾರೆ. ಅಂದರೆ ಪ್ರಾರಂಭದಲ್ಲಿ ಚೆನ್ನಾಗಿ ದೇವರ ಜೊತೆಯಲ್ಲಿ ಓಡಿದವರು ಪ್ರಾರಂಭ ಹೈ ಲೆವೆಲ್ ಆಗಿ ರಾಜನಾಗಿ ಇದ್ದವರು ಕಡೆಯಲ್ಲಿ ಪಶ್ಚಾತ್ತಾಪದಿಂದ ಮರಣ ಹೊಂದುತ್ತಾರೆ. ಅವ್ರ ಮಕ್ಕಳೆಲ್ಲ ಕೂಡ ಯುದ್ಧದಲ್ಲಿ ಮರಣ ಹೊಂದುತ್ತಾರೆ. ಆದರೆ ಅದೇ ರೀತಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ಬೋದು. ಇಸ್ಕರಿಯೋತ ಯೂದ ಪ್ರಾರಂಭದಲ್ಲಿ ದೇವರ ಜೊತೆಯಲ್ಲೇ ಇರ್ತಾರೆ 3.5 ವರ್ಷ. ಅದಿಲ್ಲದೆ ಅವರು ದೇವರನ್ನ ಹಿಡಿದು ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿರ್ತಾರೆ. ಅದು ದೇವ್ರಿಗೂ ಗೊತ್ತಾಗುತ್ತೆ. ಊಟ ಪಂದಿಯನ್ನು ಸಿದ್ಧ ಮಾಡ್ತಾರೆ 12 ಜನಕ್ಕೆ. ಇನ್ನೇನು ಅವ್ರು 6 ಕೊಡ್ತಾರೆ ಮರಣಕ್ಕೆ ಹೋಗ್ಬೇಕಂತ. ಆದರೆ ಆ ಪ್ರೆಸೆಂಟು ಅವನನ್ನು ಏನು ತೊಂದರೆ ಮಾಡೋದಿಲ್ಲ. ದೇವ್ರ ಜೊತೆಯಲ್ಲೇ ಇರ್ತಾರೆ. ಅವ್ರು ದೇವ್ರನ್ನ ಬಿಟ್ಟು ಓಡಿಸೋದಿಲ್ಲ. ದೇವ್ರ ಜೊತೆಯಲ್ಲೇ ಇರ್ತಾರೆ. ಅವ್ರು 6 ಕೊಡ್ತಾರೆ ಅಂತ ದೇವ್ರಿಗೆ ಗೊತ್ತು. ಆದರೂ ಕೂಡ ಸೈಲೆಂಟಾಗಿ ಇರ್ತಾರೆ. ಆದರೆ ಇಸ್ಕರಿಯೋತ ಯೂದ ದೇವರನ್ನ ಮುತ್ತುಕೊಟ್ಟು ರೋಮರಿಗೆ ಹಿಡಿದುಕೊಟ್ಟು ಸಿಲುಬೆಗೆ ಹಾಕ್ಬೇಕಾದ್ರೆ ಆ 30 ಜ್ಞಾನದಿಂದ ಅವರು ಅದನ್ನು ವಾಪಸ್ಸು ಅವರು ಯಾಜಕರಿಗೆ ಹೋಗ್ಬಿಟ್ಟು ಬಿಸಾಡಿಬಿಟ್ಟು ಅವ್ರ ಹತ್ರ ಕ್ಷಮಾಪಣೆ ಕೇಳ್ತಾರೆ. ನಾನು ಒಳ್ಳೆ ನೀತಿವಂತನು ಹಿಡಿದು ಕೊಟ್ಟುಬಿಟ್ಟೆ ಅಂತ, ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇವರು ನೇಣು ಹಾಕೊಂಡು ಸಾಯ್ತಾರೆ ಹೊರತು. ಆದರೆ ಪ್ರಾರಂಭದಲ್ಲಿ ಚೆನ್ನಾಗಿ ಇದ್ದ ಇಸ್ಕರಿಯೋತ ಯೂದ ಕ್ಯಾಶರ್ ಆಗಿರ್ತಾರೆ. ಹಣದಲ್ಲಿ ಚೀಲದ ಬ್ಯಾಗ್ ಅವ್ರ ಹತ್ರ ಇರುತ್ತೆ. 12 ಜನಕ್ಕೆ ಮುಖ್ಯಸ್ಥನಾಗಿ ಖರ್ಚು ಮಾಡುವ ಸ್ಥಾನದಲ್ಲಿರ್ತಾರೆ. ಆದರೆ ಮುಗಿಂಪು ನೋಡಿದ್ರೆ ನೇಣು ಹಾಕ್ಕೊಂಡು ಹೊಟ್ಟೆ ಎಲ್ಲ ಒಡೆದೋಗಿ ಸಾಯ್ತಾರೆ. ಆದರೆ ಈ ರೀತಿ ಸೇವಕರುಗಳು ಭಾಳ ಜನನ ನಾನೇ ನೋಡಿದ್ದೀನಿ. ನನ್ನ 38 ವರ್ಷ ಈ ಸೇವೆ ಅನುಭವದಲ್ಲಿ ಭಾಳ ಜನಗಳು ಸ್ಟಾರ್ಟಿಂಗಲ್ಲಿ ದೆವ್ವಗಳು ಹೋಗೋದು, ವ್ಯಾಧಿಗಳು ಸ್ವಸ್ಥತೆ ಆಗೋದು, ಆತ್ಮಗಳು ಗುಂಪು ಗುಂಪಾಗಿ ಬರೋದು. ಆಮೇಲೆ ನೋಡಿದ್ರೆ ಚರ್ಚಿಗೆ ಬರೋ ಹೆಣ್ತಿರ್ತಾರೆ, ಮಕ್ಕಳಿರ್ತಾರೆ, ಹೆಣ್ಣನ್ನೇ ಮದುವೆ ಆಗೋದು. ಪ್ರಾರಂಭ ದಿನದಲ್ಲಿ ಬೇರೆ ಸೇವಕರು ದೇವರು ಅವ್ರನ್ನ ಬಲವಾಗಿ ಉಪಯೋಗಿಸಿದ ತಕ್ಷಣ ಹಣಗಳು ಭಾಳ ಬರೋದಕ್ಕಿಂತ ಆ ಹಣದ ಇಟ್ಟು ದೇವರು ನಮ್ಮ ಆತ್ಮಿಕ ತಂದೆ ಅಲ್ಲ ಅದನ್ನು
ಪ್ರಾರಂಭದಿಂದ ಕಡೆವರೆಗೂ ಪರಿಶುದ್ಧವಾಗಿ ನಿಂತು ನಡೆಸಿದ್ರು. ಹಣವನ್ನು ರಕ್ತ ಅಂತಿದ್ರು. ಬೆವರು ಸುರಿಸಿ ಕಷ್ಟಪಟ್ಟು ದುಡಿಮೆ ಮಾಡಿಕೊಡ್ತಿರುವ ಕಾಣಿಕೆ ಸ್ವಲ್ಪವಾಗಿ ಊಟ ಮಾಡಿ ಸಿಂಪಲ್ ಡ್ರೆಸ್ ಮಾಡಿಕೊಂಡು ಬರುವ ಹಣಗಳು ಪೂರ್ತಿ ಜಾಗ ತಗೊಳ್ಳೋದು, ಮನೆ ಕಟ್ಟೋದು, ಚರ್ಚ್ ಕಟ್ಟೋದು, ಯಾವುದೇ ಗಾಸ್ಪಲ್ ಸುವಾರ್ತೆ ಹರಡೋದಕ್ಕೆ ಎಲ್ಲ ಜಾಗಕ್ಕೆ ಹೋದರು. ಇವಾಗ ಲಕ್ಷಾನುಗಟ್ಟಲೆ ಜನಗಳು ದೇವ್ರ ಕಡೆಗೆ ಬಂದರು. ಹಣವನ್ನು ವೇಸ್ಟ್ ಮಾಡಿಲ್ಲ. ಆ ಆಲಯ ಕಟ್ಟಿದ್ದೆಲ್ಲ ಬಂದು ಟ್ರಸ್ಟ್ ಹೆಸರಲ್ಲೇ ಇದೆ. ಇನ್ನೂ ಸೇವೆ ನಡೀತಾ ಇದೆ. ಅವರು ಮರಣ ಹೊಂದಿದ್ರು, ಅವರ ಅಸಿಸ್ಟೆಂಟ್ಗಳನ್ನ ಇನ್ಚಾರ್ಜ್ ಕೊಟ್ಟರು. ಇನ್ನೂ ನಡೀತಾ ಇದೆ. ಇನ್ನೂ ಟ್ರಿಬಲ್ ಆಗಿ ಇನ್ನೂ ಅಧಿಕವಾಗಿ ವೇಗವಾಗಿ ಉಜ್ಜೀವನದಲ್ಲಿ ನಡೀತಾ ಇದೆ. ಆದರೆ ಸ್ವಲ್ಪ ಜನಗಳು ಈ ರೀತಿಯಾಗಿ ತನಗೆ ಕೊಟ್ಟ ಅಭಿಷೇಕವನ್ನು ಕಳ್ಕೊಂತಾರೆ. ಆದರೆ ಇನ್ನೊಂದು ಥರವಾದ ಇದ್ದಾರೆ, ಅದೇ ಭಾಳ ಮುಖ್ಯವಾದದ್ದು. ಏನಂದರೆ ಪ್ರಾರಂಭದಲ್ಲಿ ದೊಡ್ಡ ರೌಡಿಗಳಾಗಿರ್ತಾರೆ, ಆದರೆ ಸೇವಕರೆಲ್ಲ ಭಾಳ ಚೆನ್ನಾಗಿ ಸೇವೆ ಮಾಡ್ತಾ ಇರ್ತಾರೆ. ಸೇವಕರ ಸೇವೆಯಿಂದ ಅವರೆಲ್ಲ ರಕ್ಷಣೆ ಹೊಂದುತ್ತಾರೆ. ಮರ್ಡ್ರ್ ಮಾಡಿದವರು ಇದ್ದಾರೆ, ಕಳ್ಳತನ ಮಾಡಿದವರಿದ್ದಾರೆ, ವ್ಯಭಿಚಾರಿಗಳಿದ್ದಾರೆ, ಮೋಸ ಅನ್ಯಾಯ ಮಾಡಿದವರಿದ್ದಾರೆ, ಕೊಲೆ ಪಾತಕರಿದ್ದಾರೆ. ಎಷ್ಟೋ ಬಡವರ ಹಣಗಳನ್ನೆಲ್ಲ ಎಲ್ಲ ದೋಚಿಕೊಂಡು ಇವರು ಸಂತೋಷವಾಗಿದ್ದವರಿದ್ದಾರೆ. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ರಕ್ಷಣೆ ಹೊಂದಿ ಬಲವಾದ ಸೇವೆ ಮಾಡಿ ಉಜ್ಜೀವನವನ್ನು ತರಿಸಿ ದೊಡ್ಡ ಕಾರ್ಯ ಮಾಡ್ತಾನೇ ಇದ್ದಾರೆ. ಆದರೆ ಪ್ರಾರಂಭದಲ್ಲಿ ಚೆನ್ನಾಗಿದ್ದವರು ಕಡೆಯಲ್ಲಿ ಬಿದ್ದೋಗ್ತಾರೆ. ಇವಾಗ 2 ಉದಾಹರಣೆ ನೋಡಿದ್ವಿ. ಇಸ್ಕರಾತಿ ಯೂದಾಸು, ಸೌಲು ಹಳೆ ಒಡಂಬಡಿಕೆ ರಾಜ. ದೇವರಲ್ಲಿ ಅವರು ಪ್ರಾಫಿಟ್ ಅಂತಲೂ ಹೇಳ್ತಾರೆ. ಆದರೆ ಅವರೆಲ್ಲ ಪ್ರಾರಂಭದಲ್ಲಿ ಚೆನ್ನಾಗಿ ದೇವ್ರ ಜೊತೆ ಇದ್ದವರು ಕಡೆಯಲ್ಲಿ ಇಲ್ಲ. ಇನ್ನೊಂದು ಥರ ಗುಂಪು ಜನಗಳು ಪ್ರಾರಂಭದಲ್ಲಿ ಪಾಪದಲ್ಲಿ ಮುಳುಗಿದ್ದವರು ದೇವ್ರನ್ನ ನಂಬಿಕೊಂಡು ಕಡೆವರೆಗೂ ಉಜ್ಜೀವನದಲ್ಲಿ ಚೆನ್ನಾಗಿ ಸೇವೆ ಮಾಡಿ ದೇವರ ರಾಜ್ಯ ಕಟ್ಟಲ್ಪಟ್ಟು ತನ್ನ ಓಟವನ್ನು ಮುಗಿಸ್ತಾರೆ. ಪ್ರಾರಂಭದಲ್ಲಿ ಅಲ್ಪವಾಗಿ ಪ್ರಾರಂಭಿಸಿದ ಸೇವೆ ಮುಗಿಂಪು ಚೆನ್ನಾಗಿರುತ್ತೆ. ಆ ರೀತಿ ಎಂಡ್ ಚೆನ್ನಾಗಿರಬೇಕು. ಒಬ್ಬೊಬ್ಬರು ಪ್ರಾರಂಭದಿಂದ ಮುಗಿಯುವವರೆಗೂ, ಪ್ರಾರಂಭದಿಂದ ದೇವ್ರು ನಂಬಿದವರು ಕಡೆಯವರೆಗೂ ದೇವರಿಗೆ ನಂಬಿಕಸ್ಥನಾಗಿ ನಂಬಿಕೆಯಿಂದ ಸೇವೆ ಮಾಡಿ ಒಂದು ದೇವರ ರಾಜ್ಯವನ್ನು ಪ್ರವೇಶಿಸಿದವರು ಇದ್ದಾರೆ. ಆದರೆ ಭಾಳ ಜನಗಳು ಈ ಮೊದಲನೇ ಗುಂಪಿಗೆ ಸೇರಿದವರೇ ಆಗಿದ್ದಾರೆ. ಸೇವೆಗೆ ಬರ್ತಾರೆ, ಆದರೆ ಈ ಲೋಕದ ಆಸೆ ಪಾಸಗಳಿಗೆ ಮರುಳಾಗಿ ಮಾಯಾ ಲೋಕಕ್ಕೆ ಬಿದ್ದು ತನ್ನ ಲೋಕದ ಆಡಂಬರದ ಜೀವಿತಕ್ಕಾಗಿ ಈಗೋ, ಎಮ್ಮೆ, ಹಣದ ಆಸೆಗಳು, ಹೆಣ್ಣಿನ ಆಸೆಗಳು, ಇದು ಮಾಯಾ ಲೋಕದಲ್ಲಿ ಬಿದ್ದು ತನಗೆ ಕೊಟ್ಟಿರುವ ಅಭಿಷೇಕವನ್ನು ಕಳ್ಕೊಂಡಿರೋರೇ ಜಾಸ್ತಿ. ಅಪೊಸ್ತಲರ 9 ದೇವರು ಬಂದ್ಬಿಟ್ಟು ಸೌಲನನ್ನು ಮುಟ್ತಾರೆ. ಸೌಲ ಬಂದು ದಮಸ್ಕದಲ್ಲಿರೋರನ್ನೆಲ್ಲರನ್ನೂ ಬೇಡಿ ಹಾಕಿಸಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕಿ ಅಂತೇಳಿ ತನ್ನ ಕುದುರೆ ಮೇಲೆ ಬರ್ತಾ ಇರ್ಬೇಕಾದ್ರೆ ಒಂದು ಬೆಳಕು ಬಂದು ಅವ್ರನ್ನ ಆಕರ್ಷಣೆ ಮಾಡುತ್ತದೆ. ಎಲ್ಲ ಸ್ಟಾಪ್ ಆಗ್ತದೆ. ಕುದುರೆ ಮೇಲೆ ಬರ್ತಿರೋರು, ಅವ್ರ ಜೊತೆಗಿರೋರು, ಸೌಲನ ಜೊತೆಗಿರೋರೆಲ್ಲ. ಆವಾಗ ಸೌಲು ಕೇಳ್ತಾರೆ, ನೀನು ಯಾರು ಅಂತಂದರೆ, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಅಂತ ಹೇಳ್ತಾರೆ. ಬಟ್ ಇವರು ಹಿಂಸೆ ಪಡಿಸ್ತಿದ್ರು ಮನುಷ್ಯರನ್ನ, ದೇವ್ರನ್ನಲ್ಲ. ಆದರೆ ಇಲ್ಲಿ 9:6 ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಅಂತ ಹೇಳ್ತಾರೆ. ಕಣ್ಣು ಕಾಣದವನಾಗಿ ಅವನು ದಮಸ್ಕದೊಳಗೆ ಹೋಗ್ತಾರೆ. ನಮಗೆ ಬೇಕಾಗಿರುವ ವಾಕ್ಯ ಭಾಗ ಏನಂತ ಹೇಳಿದ್ರೆ, ಅನನ್ಯನೊಬ್ಬ ಮನುಷ್ಯ ಇರ್ತಾರೆ. ಅವರಿಗೆ ದೇವರು ದರ್ಶನದಲ್ಲಿ ಮಾತಾಡಿ, ನೀನೆದ್ದು ಅದೇ ನೆಟ್ಟನೆ ಬೀದಿಗೆ ಹೋಗು,
ಅಲ್ಲಿ ಬಂದು ಸೌಲನ ಒಬ್ಬ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವನಿಗೆ ಪ್ರೇಯರ್ ಮಾಡು, ಅವನಿಗೆ ಕಣ್ಣು ಕಾಣೋದಿಲ್ಲ, ನಿನ್ನ ಪ್ರೇಯರಿಂದ ಕಣ್ಣು ಕಾಣುವಂತೆ ಆಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ದೇವರಿಗೆ ಆಲೋಚನೆ ಹೇಳ್ತಾರೆ. ಅನನೀಯ, ನಾವು 9 ಅಪೊಸ್ತಲರು 9:13 ಓದೋಣ. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿದ್ದಾನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವುದು ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಅಂದರೆ ದೇವರಿಗೇನೋ ಗೊತ್ತಿಲ್ಲದೆ ಇರೋ ಥರ ದೇವರಿಗೆ ನಾವು ಹೇಳಕ್ಕೆ ಹೋಗ್ತೀವಿ. ದೇವರಿಗೆ ಅವರು ಆಲ್ಫಾ ಒಮೆಗಾವಾಗಿರ್ತಾರೆ. ಹಳೆದು ಗೊತ್ತು, ಫ್ಯೂಚರು ಗೊತ್ತು. ಇವಾಗ ನಮಗೆ ಬಂದು ಹಳೇದು ಮರ್ತು ಬಿಡಬೇಕು, ಫ್ಯೂಚರ್ ಬಂದು ನಾಳೆ ಏನಾಗುತ್ತೆ, ಇವತ್ತು ಸಂಜೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಅದರಿಂದ ಫ್ಯೂಚರ್ ಗೊತ್ತಿರೋರು ಒಬ್ಬರೇ ದೇವರು. ದೇವರಿಗೆ ಅನನೀಯನು ಆಲೋಚನೆ ಹೇಳ್ತಾರೆ. ಅವನು ಎಲ್ಲರನ್ನೂ ಕೊಳ್ತಾ ಇರೋವನು, ಅವನಿಗೆ ಹೋಗಿ ಪ್ರೇಯರ್ ಮಾಡಂತ ಹೇಳಿದ್ರೆ ದೇವರು ಒಂದೇ ಮಾತು ಹೇಳ್ತಾರೆ, ನೀನು ಹೋಗು ಅಷ್ಟೇ. ಅಂದರೆ ನಾನು ದೇವರು ಕಣಪ್ಪ, ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಅವನಿಗೆ ಒಂದು ಮಾತನ್ನು ಹೇಳ್ತಾರೆ, ಅನ್ಯ ಜನಗಳಿಗೆ, ಅರಸರಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅಂದರೆ ಅವರನ್ನು ನಾನು ಉಪಯೋಗಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಲ್ಲಿ ಪ್ರಾರಂಭದಲ್ಲಿ ಸ್ಥೈವಾನನ್ನು ಕೊಲ್ಲಬೇಕಾದ್ರೆ ಅವನ ಬಟ್ಟೆಗಳನ್ನ ತಗೊಂಡು ಅವ್ರ ಪಾದದಲ್ಲಿ ಹಾಕಿದ್ರು ಅಂತ ನಾವು ನೋಡ್ತೀವಿ. ಇದೇ ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ. ದೇವರ ಶಿಷ್ಯನ ಕಲ್ಲು ಹೊಡೆದು ಕೊಲೆ ಮಾಡೋದಕ್ಕೆ ತಾನು ಮುಖ್ಯ ಪಾತ್ರ ವಹಿಸಿದವರು ಈಗ ಬಂದ್ಬಿಟ್ಟು 13 ಚಾಪ್ಟರ್ ಇಡೀ ಹೊಸ ಒಡಂಬಡಿಕೆ ಅಧಿಕವಾದ ಪತ್ರಿಕೆಗಳನ್ನು ಬರೆದವರು ನಮ್ಮ ಪೌಲ್ ಬಂದ್ಬಿಟ್ಟು ಅದರಲ್ಲಿ ಸೇರ್ತಾರೆ. ಅಷ್ಟು ದೊಡ್ಡ ಸೇವೆಯನ್ನು ಅವರು ಮಾಡ್ತಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ದೇವರು ಬಂದ್ಬಿಟ್ಟು ಪ್ರಾರಂಭದಲ್ಲಿ ದೇವರಿಗೆ ವಿರೋಧವಾಗಿ ಎದ್ದವ್ರನ್ನ ಎತ್ತಿ ಕಡೆಯಲ್ಲಿ ಮಹಿಮೆಯಾಗಿ ಮಾಡುತ್ತಾರೆ. ಆದರೆ ಈಗ ಪ್ರಾರಂಭದಲ್ಲಿ ಕೆಟ್ಟವರಾಗಿದ್ದವರೆಲ್ಲ ಕಡೆಯಲ್ಲಿ ಒಂದು ಶೈನ್ ಆಗಿ ದೇವರು ಅವರನ್ನು ರಕ್ಷಣೆ ಮಾರ್ಗದಲ್ಲಿ ಬಂದು ಒಂದು ಉನ್ನತವಾದ ಒಳ್ಳೆ ಸೇವೆ ಮಾಡಿ ಕುಟುಂಬಗಳನ್ನು ಆದಾಯ ಮಾಡೋದು, ಅವರು ತನ್ನ ಆತ್ಮವನ್ನು ಕಾಪಾಡಿಕೊಳ್ಳುವುದು, ಎಷ್ಟೋ ಜನಕ್ಕೆ ಬೆಳಕಾಗಿ ಉಪ್ಪಾಗಿ ಮಾಡ್ತಾರೆ. ಕ್ರೈಸ್ತರಂತ ಹೇಳ್ಕೊಂಡು, ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಆತ್ಮ ಭಾರವಿಲ್ಲದೆ ಕ್ರೈಸ್ತರಾಗಿ ಇದ್ದರೂ ಕೂಡ ಸಾಕ್ಷಿ ಜೀವಿತ ಇಲ್ಲದ ಹಾಗೆ ಏನೋ ದಾನೋ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ಜೀವನ ಮಾಡಿ ಪಾಪದ ಮುಳುಗಲ್ಲಿ ಬಿದ್ದು ದೇವರಿಗೆ ಅವಮಾನವನ್ನು ತರಿಸಿ ತನ್ನ ಈ ಲೋಕದ ಯಾತ್ರೆಯಲ್ಲಿ ಸರಿಯಾದ ಸಕ್ಸಸ್ಫುಲ್ ಜೀವಿತವನ್ನು ಮಾಡದ ಹಾಗೆ ಕಡೆಯಲ್ಲಿ ಪಾಪಿಗಳಾಗಿ ಪಾಪದ ಮಾರ್ಗದಲ್ಲಿ ಹೋಗಿ ತನ್ನ ಜೀವನವನ್ನೇ ಕಳ್ಕೊತಾರೆ. ಈ ರೀತಿ ನಾವು ಯಾವ ದೃಷ್ಟಿಯಲ್ಲಿ ಯಾವ ಇದರಲ್ಲಿ ಇದ್ದೀವಿ ಅಂತ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಆತ್ಮಿಕದಲ್ಲಿ ಬಲ ಹೊಂದಿದ್ದೇವಾ? ಇನ್ನೂ ನಿನ್ನೆ ಏನಾದರೂ ಒಳ್ಳೆ ಸೇವೆ ಮಾಡಿದ್ರೆ ಹಳೆದನ್ನೆಲ್ಲ ಬಿಟ್ಟು ಹೊಸ ಬಲ ಹೊಸ ಕೃಪೆಯಿಂದ ದಿನಾಲೂ ನಾವು ಹೊಸ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡೋದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಪ್ರಾರಂಭದಲ್ಲಿ ಬಹಳವಾಗಿ ಸೇವೆ ಮಾಡಿದರು, ಮುಗಿಂಪು ಬಹಳ ಘೋರವಾಗಿ ಆತ್ಮಹತ್ಯೆಯಿಂದ ಮುಗಿತದೆ. ಯೇಸು ಪರಲೋಕ ರಾಜ್ಯ ನಿತ್ಯಕ್ಕೆ ಹೋಗಬೇಕಾಗಿರೋರು ತನ್ನ ಜೀವಮಾನವಲ್ಲ ತಂದೆ ಅಪ್ಪ ಪಾಪದಲ್ಲಿ ನರಕದಲ್ಲಿ ಅನುಭವಿಸಬೇಕಾಗಿದೆ. ಆದರೆ ಪ್ರಾರಂಭದಲ್ಲಿ ಪಾಪಿಗಳಾಗಿದ್ದವರು ಕಡೆಯಲ್ಲಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಸಿಂಸೋನು ಬಲವಾಗಿ ಎತ್ತಿ ಉಪಯೋಗಿಸೋನು ಕಡೆಯಲ್ಲಿ ಕಣ್ಣು ಕೀಳಲ್ಪಟ್ಟವನಾಗಿ ಮರಣ ಹೊಂದುತ್ತಾರೆ. ಸಾಲಮೋನು
ತಂದೆ ಪ್ರಾರಂಭದಲ್ಲಿ ಐಶ್ವರ್ಯ, ಘನ, ಮಹಿಮೆಯಿಂದ ಒಳ್ಳೆ ಸೇವೆ, ದೇವರಿಗೋಸ್ಕರ ದೊಡ್ಡ ಆಲಯವನ್ನೇ ನಿಮಗೋಸ್ಕರ ಕಟ್ಟಿದವರು ಕಡೆಯಲ್ಲಿ ತನ್ನ ವ್ಯಭಿಚಾರದಿಂದ, ತನ್ನ ವಿಗ್ರಹ ಆರಾಧನೆ ಇನ್ನು ಅನುಮತಿಸಿ ನೀತಿವಂತರ ಪಟ್ಟಿಯಲ್ಲಿ ಬರೆದ ಹಾಗೆ ಅವರ ಹೆಸರು ತೆಗೆಯಲ್ಪಡುತ್ತದೆ. ಆ ರೀತಿ ನಿತ್ಯ ರಾಜ್ಯಕ್ಕೆ ನಾವು ಸೇರದೆ ಸೇವೆ ಮಾಡಿ ಏನು ಪ್ರಯೋಜನ? ದೇವರನ್ನು ನಂಬಿ ಏನು ಪ್ರಯೋಜನ? ಪರಲೋಕ ರಾಜ್ಯಕ್ಕೆ ಹೋಗದೆ ಎಷ್ಟೇ ಸೇವೆ ಮಾಡಿದ್ರು ವ್ಯರ್ಥ. ಇಷ್ಟು ಕಷ್ಟಪಡೋದು ನಿತ್ಯ ರಾಜ್ಯಕ್ಕೆ ನನ್ನ ಜೊತೆಯಲ್ಲಿರೋದಕ್ಕಾಗಿ ಲೋಕದ ಹೋರಾಟಗಳೆಷ್ಟೇ ಬಂದರೂ ಸಹಿಸಿಕೊಂಡು ಹೋಗೋದಕ್ಕೆ ಕೃಪೆ ಮಾಡಿರಿ, ಆಶೀರ್ವದಿಸ್ರಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೇನ್.